ತಾರುಣ್ಯಾವಸ್ಥೆ ಕೆಲವು ಕಣ್ಣಿಗೆ ಕಾಣುವ ಬದಲಾವಣೆಗಳನ್ನು ತರುತ್ತೆ. ಉದಾಹರಣೆಗೆ ಮೊಡವೆಗಳು, ಎತ್ತರ ಹೆಚ್ಚಾಗೋದು ಅಥವಾ ನಮ್ಮ ಧ್ವನಿಯಲ್ಲಿ ಬದಲಾವಣೆಯಾಗೋದು, ಇವೆಲ್ಲವೂ ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಅತ್ಯಂತ ಪ್ರಮುಖವಾದ ಕೆಲವು ಬದಲಾವಣೆಗಳು ಯಾವುದು ಗೊತ್ತಾ? ಅವು ನಮ್ಮ ದೇಹದ ಒಳಭಾಗದಲ್ಲಿ ಶಾಂತವಾಗಿ ನಮ್ಮ ಗಮನಕ್ಕೆ ಬಾರದಂತೆ ನಡೆಯುತ್ತೆ. ಈ ವಿಡಿಯೋದಲ್ಲಿ ನಾವು ಅಂತಹ ಒಳಗಿನ ಬದಲಾವಣೆಗಳಲ್ಲಿ ಒಂದರ ಬಗ್ಗೆ ಮಾತಾಡೋಣ. ಹುಡುಗಿಯರ ದೇಹ ಸಂತಾನೋತ್ಪತ್ತಿಯ ಪರಿಪಕ್ವತೆಯ ಕಡೆಗೆ ಸಾಗ್ತಿದೆ ಅನ್ನುವ ಸೂಚನೆ ಬಂದು ಮಾಸಿಕ ಋತುಚಕ್ರ. ಇದು ಒಂದು ಪ್ರಮುಖ ಪ್ರಕ್ರಿಯೆ. ಒಂದು ಹೆಣ್ಮಗಳ ಋತುಚಕ್ರ ಸರಿಯಾಗಿದೆ ಅಂದ್ರೆ ಅವಳು ಬಹುಶಃ ಆರೋಗ್ಯವಾಗಿದ್ದಾಳೆ ಮತ್ತು ಸಂತಾನೋತ್ಪತ್ತಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನ ಅಂದಾಜಿಸಬಹುದು. ಋತುಚಕ್ರ, ಇದನ್ನ ನಾವು ಸಾಮಾನ್ಯವಾಗಿ ಪೀರಿಯಡ್ಸ್ ಅಂತ ಕೂಡ ಕರಿತೇವೆ. ಈ ಋತುಚಕ್ರ ಅಂದ್ರೆ ಏನು? ಋತುಚಕ್ರ ನಮ್ಮ ದೇಹ ಪ್ರತಿ ಮಾಸವೂ ಸಂತಾನೋತ್ಪತ್ತಿಯ ಸಾಧ್ಯತೆಗೆ ಸಿದ್ಧಗೊಳ್ಳುವ ಸಹಜ ಪ್ರಕ್ರಿಯೆಯಾಗಿದೆ. ಈ ಚಕ್ರದ ಅವಧಿಯಲ್ಲಿ ದೇಹದಿಂದ ರಕ್ತ ಹೊರಬರುವ ಹಂತವನ್ನ ಮುಟ್ಟು ಅಥವಾ ಋತುಸ್ರಾವ, ಮೆನ್ಸ್ಟ್ರುರೇಷನ್ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ 3 ರಿಂದ 7 ದಿನಗಳವರೆಗೂ ಮುಂದುವರಿಬಹುದು. ಕೆಲವರಲ್ಲಿ 28 ರಿಂದ 30 ದಿನಗಳಿಗೊಮ್ಮೆ ಸಂಭವಿಸುತ್ತೆ. ಇನ್ನು ಕೆಲವರಲ್ಲಿ 21 ರಿಂದ 35 ದಿನಗಳ ಒಳಗೆ ಸಂಭವಿಸುತ್ತೆ. ಇದು ಕೂಡ ಸಾಮಾನ್ಯ ಅಂತಾನೆ ನಾವು ಪರಿಗಣಿಸ್ತೇವೆ. ಅಂದ್ರೆ ಋತುಚಕ್ರದ ಅವಧಿ 28 ರಿಂದ 30 ದಿನಗಳಿಗೊಮ್ಮೆ ಇರ್ಬೋದು ಅಥವಾ 21 ರಿಂದ 35 ದಿನಗಳಿಗೊಮ್ಮೆ ಇರ್ಬೋದು. ಈ ಸಮಯದಲ್ಲಿ ಕೆಲವು ಹುಡುಗಿರಿಗೆ ಕೆಳ ಹೊಟ್ಟೆ ಭಾಗದಲ್ಲಿ ನೋವು ಕಂಡು ಬರುತ್ತೆ. ಅಂದ್ರೆ ಸಣ್ಣ ನೋವಾಗಿರುತ್ತೆ ಅದು, ಅಥವಾ ಅವರು ಅಸೌಕರ್ಯವನ್ನ ಅನುಭವಿಸ್ಬೋದು. ಅಂದ್ರೆ ಒಂಥರ ಇರ್ಸು ಮುರ್ಸು ಆಗ್ತಿರುತ್ತೆ. ಅದು ಕೂಡ ಸಂಪೂರ್ಣವಾಗಿ ಸಹಜ. ಮುಟ್ಟು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಮುಟ್ಟು ಯಾಕೆ ಬರುತ್ತೆ ಅಂತ ಕೂಡ ಅರ್ಥ ಮಾಡ್ಕೊಳ್ಳೋಣ. ಹುಡುಗಿಯರ ದೇಹ ಪ್ರತಿ ತಿಂಗಳು ಗರ್ಭಧಾರಣೆಗೆ ಸಿದ್ಧವಾಗುತ್ತೆ. ಅದು ಹೇಗೆ ಸಿದ್ಧವಾಗುತ್ತೆ? ಗರ್ಭಾಶಯದ ಒಳಪದರವನ್ನ ದಪ್ಪವಾಗಿಸುವ ಮೂಲಕ. ಒಂದು ವೇಳೆ ಗರ್ಭಧಾರಣೆ ಆದ್ರೆ ಈ ಒಳಪದರ ಬೆಳೆಯುತ್ತಿರುವ ಶಿಶುವಿಗೆ ಪೋಷಣೆಯನ್ನ ನೀಡುತ್ತೆ. ಸರಿ, ಒಂದ್ ವೇಳೆ ಗರ್ಭಧಾರಣೆ ಆಗ್ಲಿಲ್ಲ ಅಂದ್ರೆ ಈ ಒಳಪದರದ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಆದ್ರಿಂದ ಅದನ್ನ ಹೊರಹಾಕಲಾಗ್ತದೆ. ಅದನ್ನ ಮಾಸಿಕ ರಕ್ತಸ್ರಾವದ ರೂಪದಲ್ಲಿ ಹೊರಹಾಕಲ್ಪಡುತ್ತೆ. ಗರ್ಭಧಾರಣೆ ಒಂದು ಸಂಕೀರ್ಣವಾದ ಪ್ರಕ್ರಿಯೆ. ಅದಕ್ಕೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಪರಿಪಕ್ವತೆಯ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಮಾಸಿಕ ಋತುಚಕ್ರವು ತಾರುಣ್ಯಾವಸ್ಥೆಯಲ್ಲಿ ಆರಂಭವಾಗುತ್ತೆ. ಅಂದ್ರೆ ಸರಿಸುಮಾರು 10 ರಿಂದ 12 ವರ್ಷದೊಳಗೆ. ಆದ್ರೆ ಇದು ಸಹಜವಾಗಿ 45 ರಿಂದ 55 ವರ್ಷಗಳ ನಡುವೆ ಅಂತ್ಯಗೊಳ್ಳುತ್ತೆ. ಈ ಮುಟ್ಟು ನಿಲ್ಲುವ ಕಾಲವನ್ನ ಋತುಬಂಧ ಅಂದ್ರೆ ಮೆನೋಪಾಸ್ ಅಂತ ಕರೆಯುತ್ತಾರೆ. ಮತ್ತೆ ನೆನಪಿನಲ್ಲಿಟ್ಕೊಳ್ಳಿ, ಕೆಲವೊಬ್ರು ಬೇಗ ಋತುಮತಿ ಆಗ್ಬೋದು, ಇನ್ನು ಕೆಲವರು 14-15ನೇ ವರ್ಷದಲ್ಲಿ ಕೂಡ ಋತುಮತಿ ಆಗ್ಬೋದು. ಅದೇ ರೀತಿ ಕೆಲವರಿಗೆ 60ನೇ ವಯಸ್ಸಿನಲ್ಲಿ ಮುಟ್ಟು ನಿಲ್ಲುವ ಸಾಧ್ಯತೆ ಕೂಡ ಇರಬಹುದು. ಇದು ದೇಹದಿಂದ ದೇಹಕ್ಕೆ ಬದಲಾಗ್ತಾ ಹೋಗುತ್ತೆ. ಈಗ ಹೇಗಿದ್ರು ನಾವು ಮಾಸಿಕ ಋತುಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೇವಲ್ವಾ? ಆ ದಿನಗಳಲ್ಲಿ ನಮ್ಮನ್ನ ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನುವ ಸರಳ ವಿಷಯಗಳನ್ನ ಕೂಡ ತಿಳ್ಕೊಂಡ್ಬಿಡೋಣ. ಒಳ್ಳೆಯ ಆಹಾರವನ್ನ ಸೇವಿಸಬೇಕು. ಹಣ್ಣುಗಳು, ತರಕಾರಿ ಮತ್ತು ಕಬ್ಬಿಣಾಂಶ ಅಂದ್ರೆ ಐರನ್ ಸಮೃದ್ಧವಾದ ಆಹಾರವನ್ನ ಸೇವಿಸೋದು ಒಳ್ಳೆಯದು. ಮತ್ತು ಸಕ್ರಿಯವಾಗಿರ್ಬೇಕು ನಾವು. ಅಂದ್ರೆ ಒಂದು ಲಘುವಾದ ಯೋಗಾಸನ ಮಾಡೋದು ಅಥವಾ ಸ್ಟ್ರೆಚಿಂಗ್ ಮಾಡೋದು, ಈ ರೀತಿ ವ್ಯಾಯಾಮವನ್ನ ಮಾಡಿದ್ರೆ ನಮ್ಮ ನೋವು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗ್ಬೋದು. ಅವಶ್ಯಕತೆ ಇದ್ದಾಗ ವಿಶ್ರಾಂತಿಯನ್ನ ಖಂಡಿತವಾಗ್ಲೂ ತೆಗೆದುಕೊಳ್ಬೇಕು. ಯಾಕೆ ಅಂದ್ರೆ ನಮ್ಮ ಶಕ್ತಿಯ ಮಟ್ಟದಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿರುತ್ತೆ. ಅತ್ಯಂತ ಮುಖ್ಯವಾಗಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು. ಸ್ಯಾನಿಟರಿ ಉತ್ಪನ್ನಗಳನ್ನ ನಿಯಮಿತವಾಗಿ ಬದಲಾಯಿಸಬೇಕು ಮತ್ತು ಆ ಭಾಗವನ್ನ ಒಣಗಿದ ಹಾಗೆ ಮತ್ತು ಸ್ವಚ್ಛವಾಗಿ ಇರೋ ತರ ನೋಡ್ಕೊಳ್ಬೇಕು. ಇನ್ನು ಒಂದು ಪ್ರಮುಖ ವಿಷಯ ಏನಂದ್ರೆ, ನೀವು ತುಂಬಾ ಹೆಚ್ಚು ನೋವು ಅಥವಾ ಅಸೌಕರ್ಯ ಅನುಭವಿಸ್ತಿದ್ರೆ ಪೋಷಕರೊಂದಿಗೆ ಅಥವಾ ವಿಶ್ವಾಸಾರ್ಹ ವಯಸ್ಕರೊಂದಿಗೆ ಮಾತನಾಡಬೇಕು.
ಅಗತ್ಯವಿದ್ರೆ ವೈದ್ಯರನ್ನ ಕೂಡ ಭೇಟಿ ಮಾಡಬೇಕು. ಸ್ವಲ್ಪ ನೋವು ಸಹಜವಾಗಿರಬಹುದು, ಆದರೆ ತುಂಬಾ ಹೆಚ್ಚು ನೋವನ್ನ ನಿರ್ಲಕ್ಷಿಸಬಾರದು. ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಮ್ಮನ್ನು ಆರೋಗ್ಯವಾಗಿಯೂ ಆರಾಮವಾಗಿಯೂ ಇರಲು ಬಹಳ ಸಹಾಯ ಮಾಡುತ್ತೆ. ಈ ಮಾಸಿಕ ಋತುಸ್ರಾವವು ಒಂದು ಸಹಜ ಪ್ರಕ್ರಿಯೆ ಮತ್ತು ಉತ್ತಮ ಆರೋಗ್ಯದ ಒಂದು ಪ್ರಮುಖ ಲಕ್ಷಣ ಇದು. ಆದರೂ ಇದರ ಬಗ್ಗೆ ಇನ್ನೂ ಕೆಲವು ಮೂಢನಂಬಿಕೆಗಳು, ನಿರ್ಬಂಧಗಳು ಇದ್ದೇ ಇದೆ. ಇವುಗಳು ಲಜ್ಜೆ, ಮೌನ ಮತ್ತು ಗೊಂದಲಕ್ಕೆ ಕಾರಣವಾಗಬಹುದು. ಆದರೆ ನಾವು ಇದರ ಇಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಮೂಢನಂಬಿಕೆಗಳನ್ನು ಪ್ರಶ್ನಿಸಲು ಅಥವಾ ಪರಸ್ಪರ ಬೆಂಬಲಿಸಲು ಪ್ರಾರಂಭಿಸಬಹುದು. ಯಾಕೆಂದ್ರೆ ಕಲಿಕೆಯ ಅರ್ಥನೇ ಇದಲ್ವಾ? ವಯಸ್ಸಿನಲ್ಲಿ ಮಾತ್ರ ಅಲ್ಲ, ಅರಿವಿನಲ್ಲೂ ಕೂಡ ನಾವು ಬೆಳಿಬೇಕು. ಕೊನೆಗೆ ಒಂದು ಚಿಕ್ಕ ಪುನರಾವಲೋಕನ ಮಾಡೋಣವಾ? ತಾರುಣ್ಯಾವಸ್ಥೆಯಲ್ಲಿ ಹೊರಗೆ ಕಾಣುವ ಬದಲಾವಣೆಗಳಷ್ಟೇ ಅಲ್ಲ, ದೇಹದ ಒಳಭಾಗದಲ್ಲಿಯೂ ಅನೇಕ ಬದಲಾವಣೆಗಳು ನಡೆಯುತ್ತೆ. ಹುಡುಗಿಯರಲ್ಲಿ ಪ್ರಮುಖ ಬದಲಾವಣೆ ಎಂದರೆ ಮಾಸಿಕ ಋತುಚಕ್ರದ ಆರಂಭ. ಈ ಋತುಸ್ರಾವವು ಸಾಮಾನ್ಯವಾಗಿ 28ರಿಂದ 30 ದಿನಗಳಿಗೊಮ್ಮೆ ಸಂಭವಿಸುತ್ತೆ. 3ರಿಂದ 7 ದಿನಗಳವರೆಗೆ ಇದು ಮುಂದುವರಿಬಹುದು. ಇದು ದೇಹವು ಸಂತಾನೋತ್ಪತ್ತಿಗೆ ಸಿದ್ಧಗೊಳ್ಳುತ್ತಿರುವುದನ್ನು ಸೂಚಿಸುವ ಒಂದು ಸಹಜ ಮತ್ತು ಆರೋಗ್ಯಕರವಾದ ಲಕ್ಷಣ. ಸುಮಾರು 45ರಿಂದ 55 ವರ್ಷದೊಳಗೆ ಈ ಮಾಸಿಕ ಋತುಸ್ರಾವ ನಿಲ್ಲುತ್ತೆ. ಇದನ್ನ ಋತುಬಂಧ ಅಥವಾ ಮೆನೋಪಾಸ್ ಅಂತ ಕರೆಯುತ್ತಾರೆ. ಈ ಸಮಯದಲ್ಲಿ ನಮ್ಮನ್ನ ನಾವು ಹೇಗೆ ಚೆನ್ನಾಗಿ ನೋಡ್ಕೊಳ್ಬೋದು? ಮೊದಲಿಗೆ ಒಳ್ಳೆಯ ಆಹಾರವನ್ನು ತಗೊಳ್ಬೇಕು, ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತು ಸಕ್ರಿಯವಾಗಿರಬೇಕು. ಮುಟ್ಟಿನ ಬಗ್ಗೆ ಇರುವ ಮೂಢನಂಬಿಕೆಗಳು ಮತ್ತು ನಿರ್ಬಂಧಗಳಿಗೆ ವೈಜ್ಞಾನಿಕ ಆಧಾರ ಇಲ್ಲ. ಅವುಗಳನ್ನು ತಿಳುವಳಿಕೆಯಿಂದ ಮತ್ತು ಪರಸ್ಪರ ಗೌರವದಿಂದ ಬದಲಿಸೋಣ.